ಹಲೋ ಆಲ್, ವೆಲ್ಕಮ್ ಟು ಇಂಗ್ಲೀಷ್ ಎಲಿಮೆಂಟ್ಸ್. ನಾನು ತುಂಬ ಚೆನ್ನಾಗಿ ಡ್ರೈವಿಂಗ್ ಮಾಡ್ತೇನೆ. ಆಕೆ ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ. ಅವನಿಗೆ ಅಷ್ಟು ಚೆನ್ನಾಗಿ ಬರೆಯೋಕ್ಕೆ ಬರೋದಿಲ್ಲ. ಅವರು ತುಂಬ ಚೆನ್ನಾಗಿ ಓಡ್ತಾರೆ. ರಮ್ಯಾ ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತಾಳೆ. ಇಂತಹ ಸೆಂಟೆನ್ಸಸ್ಗಳನ್ನು ಇಂಗ್ಲೀಷ್ನಲ್ಲಿ ಹೇಳೋದು ಹೇಗೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಕಲ್ತ್ಕೊಳ್ಳೋಣ. ನಿಮಗೆ ಇಂಗ್ಲೀಷ್ನಲ್ಲಿ ಏನೂ ಗೊತ್ತಿಲ್ಲ ಅಂತಂದರೂ ಕೂಡ ಈ ವಿಡಿಯೋ ಮುಗಿದ ಮೇಲೆ ಅಂತಹ ಸೆಂಟೆನ್ಸಸ್ಗಳನ್ನು ಈಸಿಯಾಗಿ ಮಾಡಲಿಕ್ಕೆ ಬರುತ್ತೆ. ಹೀಗೆ ಕನ್ನಡದಿಂದ ಇಂಗ್ಲೀಷನ್ನು ಸುಲಭವಾಗಿ ಕಲೀಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆ್ಯಕ್ಟಿವೇಟ್ ಮಾಡಿಕೊಂಡ್ರೆ ಮಾತ್ರ ನಮ್ಮ ಎಲ್ಲ ಮುಂದಿನ ವಿಡಿಯೋಗಳು ನೇರವಾಗಿ ನಿಮಗೆ ಸಿಗ್ತವೆ. ಹಾಗೆಯೇ ಇಂಗ್ಲೀಷನ್ನು ಕಲಿಯಲು ಆಸಕ್ತಿ ಇರೋರಿಗೆ, ಗ್ರಾಮೀಣ ಭಾಗದ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಇಂತಹ ವಿಡಿಯೋಸ್ಗಳನ್ನು ದಯವಿಟ್ಟು ಶೇರ್ ಮಾಡಿ. ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ವಾಟ್ ಆರ್ ಯು ಗುಡ್ ಅಟ್? ನಿಮ್ಮ ಟ್ಯಾಲೆಂಟ್ ಏನು? ನೀವು ಯಾವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ? ನೀವು ಯಾವ ಕೆಲಸವನ್ನು ತುಂಬ ಚೆನ್ನಾಗಿ ಮಾಡಲಿಕ್ಕೆ ಬರುತ್ತೆ, ಯಾವ ಕೆಲಸವನ್ನು ಮಾಡಲಿಕ್ಕೆ ಬರೋದಿಲ್ಲ ಅಂತ ಕೇಳಿದಾಗ ಆನ್ಸರ್ ಆಗಿ ಇಂತಹ ಸೆಂಟೆನ್ಸಸ್ಗಳನ್ನು ನಾವು ಬಳಸ್ಬೋದು. ಸ್ಟ್ರಕ್ಚರನ್ನು ನೋಡಿ ಈಸಿಯಾಗಿ ಅರ್ಥ ಆಗುತ್ತೆ. ಮೊದಲನೇದಾಗಿ ಸಬ್ಜೆಕ್ಟ್ ನೋಡಿ. ಐ ಅಂತಂದರೆ ನಾನು, ವಿ ನಾವು, ಯು ನೀನು ಅಥವಾ ನೀವು, ದೇ ಅವರು, ಹಿ ಅವನು, ಶಿ ಅವಳು, ಇಟ್ ಇದು. ಇಲ್ಲಿ ಬಿ ಫಾರ್ಮ್ಸನ್ನು ಬಳಸ್ತಾ ಇದ್ದೇವೆ. ಐ ಜೊತೆ ಆ್ಯಮ್, ವಿ ಯು ದೇ ಬಂದರೆ ಆರ್, ಹಿ ಶಿ ಇಟ್ ಬಂದರೆ ಈಸ್. ನೆಕ್ಸ್ಟ್ ಈ ಪದಗಳನ್ನು ಬಳಸ್ತಾ ಇದ್ದೇವೆ. ಗ್ರೇಟ್ ಅಟ್ ಅಂದರೆ ಆ ಕೆಲಸವನ್ನು ನೀವು ತುಂಬ ಚೆನ್ನಾಗಿ ಮಾಡ್ಲಿಕ್ಕೆ ಬಂದರೆ, ಬಹಳ ಚೆನ್ನಾಗಿ ಮಾಡ್ಲಿಕ್ಕೆ ಬಂತಂದರೆ ಗ್ರೇಟ್ ಅಟನ್ನು ಬಳಸ್ಬೋದು. ಗುಡ್ ಅಟ್ ಅಂತಂದರೆ ಚೆನ್ನಾಗಿ ಮಾಡ್ಲಿಕ್ಕೆ ಬರುತ್ತೆ. ನೆಕ್ಸ್ಟ್ ನಾಟ್ ಗುಡ್ ಅಟ್, ಕೆಲಸ ಗೊತ್ತಿದೆ ಮಾಡ್ತೀನಿ ಬಟ್ ಎಕ್ಸ್ಪರ್ಟ್ ಅಲ್ಲ ಅನ್ನೋ ಮೀನಿಂಗ್ ಕೊಡುತ್ತೆ. ಬ್ಯಾಡ್ ಅಟ್ ಅಂದರೆ ಆ ಕೆಲಸ ನನಗೆ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಟೆರಬಲ್ ಅಟ್ ಅಂದರೆ ಆ ಕೆಲಸ ನನಗೆ ಗೊತ್ತೇ ಇಲ್ಲ. ಡಾಟ್ಸನ್ನು ಅಬ್ಸರ್ವ್ ಮಾಡಿ. ತುಂಬ ಚೆನ್ನಾಗಿ ಬರುತ್ತೆ. ಮಾಡ್ತೀನಿ ಬಟ್ ಅಷ್ಟು ಎಕ್ಸ್ಪರ್ಟ್ ಅಲ್ಲ, ಆ ಕೆಲಸ ಬರೋದಿಲ್ಲ, ಆ ಕೆಲಸ ಗೊತ್ತೇ ಇಲ್ಲ. ನೆಕ್ಸ್ಟ್ ಆ ಕೆಲಸಗಳ ಬಗ್ಗೆ ಹೇಳಬೇಕು. ಆ್ಯಕ್ಟಿವಿಟೀಸ್. ಸೊ ಸಿಂಗಿಂಗ್ ಹಾಡೋದು, ಕುಕಿಂಗ್ ಅಡುಗೆ ಮಾಡೋದು, ರನ್ನಿಂಗ್ ಓಡೋದು, ಪಬ್ಲಿಕ್ ಸ್ಪೀಕಿಂಗ್ ಭಾಷಣ ಮಾಡೋದು, ಸ್ವಿಮ್ಮಿಂಗ್ ಈಜೋದು, ಆ್ಯಂಕರಿಂಗ್ ನಿರೂಪಣೆ ಮಾಡೋದು, ಟೈಪ್ ಮಾಡೋದು, ಇಂಗ್ಲೀಷ್. ಸೊ ಕೆಲಸಗಳಿಗೆ ಅಷ್ಟೇ ಅಲ್ಲದೆ ನೀವು ಯಾವುದರಲ್ಲಿ ಎಕ್ಸ್ಪರ್ಟ್ ಆಗಿದ್ದೀರಾ, ನಿಮಗೆ ಯಾವುದು ಚೆನ್ನಾಗಿ ಬರುತ್ತೆ ಅಂತ ಹೇಳಬೇಕಾದ್ರೆ ನೀವು ಲ್ಯಾಂಗ್ವೇಜನ್ನು ಹೇಳ್ಬೋದು, ಸಬ್ಜೆಕ್ಟನ್ನು ಹೇಳ್ಬೋದು, ಈ ಥರ ಇಂಗ್ಲೀಷ್. ನೆಕ್ಸ್ಟ್ ಕ್ರಿಕೆಟ್ ಗೇಮ್ಸನ್ನು ಹೇಳ್ಬೋದು. ನಥಿಂಗ್ ಅಂದರೆ ಏನೂ ಇಲ್ಲ, ಎವ್ರಿಥಿಂಗ್ ಅಂದರೆ ಎಲ್ಲವೂ. ಸೊ ಈಗ ಸೆಂಟೆನ್ಸ್ಗಳನ್ನು ಹೇಳ್ತೀನಿ, ಈಸಿಯಾಗಿ ಅರ್ಥ ಆಗುತ್ತೆ. ಐ ಆಮ್ ಗ್ರೇಟ್ ಅಟ್ ಸಿಂಗಿಂಗ್. ಅರ್ಥ ಏನು? ನಾನು ತುಂಬ ಚೆನ್ನಾಗಿ ಹಾಡ್ತೀನಿ. ಯಾವ ಪ್ರೊಫೆಷ್ನಲ್ ಸಿಂಗರ್ಗಿಂತಲೂ ಕಡಿಮೆ ಇಲ್ಲ, ಬಹಳ ಚೆನ್ನಾಗಿ ಆಡ್ತೀನಿ ಅಂತ ಹೇಳಬೇಕಾದ್ರೆ ಐ ಆಮ್ ಗ್ರೇಟ್ ಅಟ್ ಸಿಂಗಿಂಗ್ ಅಂತ ಹೇಳ್ಬೋದು. ನೆಕ್ಸ್ಟ್ ಐ ಆಮ್ ಗುಡ್ ಅಟ್ ಸಿಂಗಿಂಗ್ ಅಂತಂದರೆ ನಾನು ಚೆನ್ನಾಗಿ ಹಾಡ್ತೀನಿ. ನೆಕ್ಸ್ಟ್ ಐ ಆಮ್ ನಾಟ್ ಗುಡ್ ಅಟ್ ಸಿಂಗಿಂಗ್, ಹಾಡ್ತೀನಿ ಬಟ್ ಅಷ್ಟು ಚೆನ್ನಾಗಿ ಹಾಡೋದಿಲ್ಲ, ಪರವಾಗಿಲ್ಲ. ಐ ಆಮ್ ಬ್ಯಾಡ್ ಅಟ್ ಸಿಂಗಿಂಗ್, ನನಗೆ ಹಾಡಲಿಕ್ಕೆ ಅಷ್ಟಾಗಿ ಬರೋದಿಲ್ಲ. ಐ ಆಮ್ ಟೆರಬಲ್ ಅಟ್ ಸಿಂಗಿಂಗ್, ನನಗೆ ಹಾಡೋದಂದರೆ ಗೊತ್ತೇ ಇಲ್ಲ, ಆ ಕೆಲಸ ಮಾಡಲಿಕ್ಕೆ ಬರೋದಿಲ್ಲ ಅಂತ ಹೇಳಬೇಕಂದ್ರೆ ಐ ಆಮ್ ಟೆರಬಲ್ ಅಟ್ ಅಂತೇಳಿ ಹೇಳ್ಬೋದು. ಬೇರೆ ಬೇರೆ ಸಬ್ಜೆಕ್ಟ್ಸನ್ನು ತಗೊಂಡು ಈಗ ಎಕ್ಸಾಂಪಲ್ಸನ್ನು ಮಾಡೋಣ, ಇನ್ನೂ ಕ್ಲಿಯರಾಗಿ ಅರ್ಥ ಆಗುತ್ತೆ. ವಿ ಆರ್ ನೋಡಿ, ವಿ ಜೊತೆ ಆರನ್ನೇ ಬಳಸಬೇಕು. ವಿ ಆರ್ ಗುಡ್ ಅಟ್ ಸ್ವಿಮ್ಮಿಂಗ್. ಅರ್ಥ ಏನು? ನಮಗೆ ಸ್ವಿಮ್ಮಿಂಗ್ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ. ಯು ಆರ್ ಬ್ಯಾಡ್ ಅಟ್ ಪಬ್ಲಿಕ್ ಸ್ಪೀಕಿಂಗ್, ನಿನಗೆ ಭಾಷಣ ಮಾಡೋಕ್ಕೆ ಬರೋದಿಲ್ಲ. ದೇ ಆರ್ ಟೆರಬಲ್ ಅಟ್ ಆ್ಯಂಕರಿಂಗ್, ಅವ್ರಿಗೆ ಆ್ಯಂಕರಿಂಗ್ ಮಾಡಲಿಕ್ಕೆ ಬರೋದೇ ಇಲ್ಲ, ಅಂದರೆ ಆ್ಯಂಕರಿಂಗ್ ಅಂದರೆ ಏನೂ ಗೊತ್ತಿಲ್ಲ ಅಂತ ಹೇಳಬೇಕಾದ್ರೆ ಟೆರಬಲ್ ಅಟ್. ಹಿ ಈಸ್ ಗ್ರೇಟ್ ಅಟ್ ಕ್ರಿಕೆಟ್, ಅವನು ಕ್ರಿಕೆಟನ್ನು ತುಂಬ ಚೆನ್ನಾಗಿ ಆಡ್ತಾನೆ. ಶಿ ಈಸ್ ಗುಡ್ ಅಟ್ ಟೈಪಿಂಗ್, ಅವಳಿಗೆ ಟೈಪಿಂಗ್ ಮಾಡಲಿಕ್ಕೆ ಚೆನ್ನಾಗಿ ಬರುತ್ತೆ. ಇಟ್ ಈಸ್ ಗುಡ್ ಅಟ್ ನಥಿಂಗ್, ಅದಕ್ಕೇನೂ ಮಾಡೋಕ್ಕೆ ಬರೋದಿಲ್ಲ. ಸೊ ಈ ಥರ ಈಸಿಯಾಗಿ ಸೆಂಟೆನ್ಸಸನ್ನು ಮಾಡ್ಬೋದು. ಈಗ ನಾನು ಕೆಲವೊಂದು ಸೆಂಟೆನ್ಸಸ್ಗಳನ್ನು ಕನ್ನಡದಲ್ಲೇ ಹೇಳ್ತೇನೆ, ನೀವು ಟ್ರಾನ್ಸ್ಲೇಟ್ ಮಾಡಿ ಇಂಗ್ಲೀಷ್ನಲ್ಲಿ ಹೇಳಿ. ನಾನು ಚೆನ್ನಾಗಿ ಆ್ಯಂಕರಿಂಗ್ ಮಾಡ್ತೇನೆ. ಐ ಆಮ್ ಗುಡ್ ಅಟ್ ಆ್ಯಂಕರಿಂಗ್. ಅವನಿಗೆ ಡ್ಯಾನ್ಸ್ ಮಾಡೋಕ್ಕೆ ಬರೋದೇ ಇಲ್ಲ. ಹೀ ಈಸ್ ಟೆರಬಲ್ ಅಟ್ ಡ್ಯಾನ್ಸಿಂಗ್.
ಆಕೆಗೆ ಜಿಯೋಗ್ರಫಿ ಅಷ್ಟು ಚೆನ್ನಾಗಿ ಬರೋದಿಲ್ಲ. ಶಿ ಈಸ್ ನಾಟ್ ಗುಡ್ ಅಟ್ ಜಿಯೋಗ್ರಫಿ. ರಾಜು ಎಲ್ಲದರಲ್ಲೂ ಎಕ್ಸ್ಪರ್ಟ್. ಎಲ್ಲ ಕೆಲಸನೂ ಅವನಿಗೆ ಒಳ್ಳೆ ಟ್ಯಾಲೆಂಟ್ ಇದೆ, ಎಲ್ಲ ಕೆಲಸನೂ ಚೆನ್ನಾಗಿ ಮಾಡ್ತಾನೆ. ರಾಜು ಈಸ್ ಗ್ರೇಟ್ ಅಟ್ ಎವ್ರಿಥಿಂಗ್. ದೀಪಾಗೆ ಏನೂ ಬರೋದಿಲ್ಲ. ದೀಪಾ ಈಸ್ ಗುಡ್ ಅಟ್ ನಥಿಂಗ್. ನೀನು ಅಡುಗೆ ತುಂಬ ಚೆನ್ನಾಗಿ ಮಾಡ್ತೀಯಾ. ಯು ಆರ್ ಗುಡ್ ಅಟ್ ಕುಕಿಂಗ್. ಇಲ್ಲಿರ್ತಕ್ಕಂಥ ಟೆನ್ಸ್ ಯಾವುದು? ಪ್ರೆಸೆಂಟ್ ಟೆನ್ಸ್. ಅದ್ರ ಬದಲಾಗಿ ಇಲ್ಲಿ ವಾಸನ್ನು ಬಳಸಿದರೆ ಅದು ಪಾಸ್ಟ್ ಬಗ್ಗೆ ಹೇಳುತ್ತೆ. ಅಂದರೆ ಆ ಕೆಲಸ ಚೆನ್ನಾಗಿ ಮಾಡ್ಲಿಕ್ಕೆ ಬರ್ತಾ ಇತ್ತು ಅಂತ ಅನ್ನೋದನ್ನು ಹೇಳುತ್ತೆ. ಐ, ಹಿ, ಶಿ, ಇಟ್ಗೆ ವಾಸನ್ನು ಬಳಸ್ತೇವೆ. ವಿ, ಯು, ದೇಗೆ ವರನ್ನು ಬಳಸ್ತೇವೆ. ಐ ವಾಸ್ ಗ್ರೇಟ್ ಅಟ್ ರನ್ನಿಂಗ್. ನಾನು ರನ್ನಿಂಗನ್ನು ತುಂಬ ಚೆನ್ನಾಗಿ ಮಾಡ್ತಾ ಇದ್ದೆ ಅನ್ನೋ ಅರ್ಥವನ್ನು ಕೊಡುತ್ತೆ. ಗಾಟ್ ಇಟ್? ಪಾಸ್ಟ್ ಬಗ್ಗೆ ಹೇಳಲಿಕ್ಕೆ, ಈ ಹಿಂದಿನ ಟ್ಯಾಲೆಂಟನ್ನು ಹೇಳಲಿಕ್ಕೆ. ನೀವು ಮುಂದಿನ ಟ್ಯಾಲೆಂಟನ್ನು ಹೇಳಲಿಕ್ಕೆ ವಿಲ್ ಬಿ ಶೆಲ್ ಬಿಯನ್ನೇ ಬಳಸ್ಬೋದು. ಯು ವಿಲ್ ಬಿ ಗುಡ್ ಅಟ್ ಇಂಗ್ಲೀಷ್. ಇನ್ನು ಮುಂದೆ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡಲಿಕ್ಕೆ ಬರುತ್ತೆ. ದೇ ವಿಲ್ ಬಿ ಗುಡ್ ಅಟ್ ಟೈಪಿಂಗ್. ಅವರು ಮುಂದೆ ಟೈಪಿಂಗನ್ನು ಚೆನ್ನಾಗಿ ಮಾಡ್ತಾರೆ. ಸೊ ಅದರ ಮುಂದೆ ಬರ್ತಕ್ಕಂಥ ಟ್ಯಾಲೆಂಟನ್ನು ಹೇಳಲಿಕ್ಕೆ ವಿಲ್ ಬಿ ಶೆಲ್ ಬಿಯನ್ನೇ ಬಳಸ್ಬೋದು. ಸೊ ವೆರಿ ಈಸಿ. ಈಗ ಯಾವುದೇ ಒಂದು ಸೆಂಟೆನ್ಸನ್ನು ತೊಗೊಂಡು 4 ಟೈಪ್ಸ್ ಆಫ್ ಸೆಂಟೆನ್ಸಸ್ಗಳನ್ನು ಯಾವ ರೀತಿ ಮಾಡಬೇಕು ಅಂತ ಅನ್ನೋದನ್ನು ಕಲ್ತ್ಕೊಂಡ್ರೆ ನಾವು ಯಾವುದೇ ಸೆಂಟೆನ್ಸನ್ನು ಈಸಿಯಾಗಿ ಮಾತಾಡಲಿಕ್ಕೆ ಬರುತ್ತೆ. ಸೊ ಐ ಆಮ್ ಗುಡ್ ಅಟ್ ಇಂಗ್ಲೀಷ್. ನನಗೆ ಇಂಗ್ಲೀಷ್ ಚೆನ್ನಾಗಿ ಬರುತ್ತೆ. ಐ ಆಮ್ ಗುಡ್ ಅಟ್ ಇಂಗ್ಲೀಷ್. ಇದು ಪಾಸಿಟಿವ್ ಸೆಂಟೆನ್ಸ್. ಇದನ್ನು ನಾವು ಕ್ವಶನ್ ಮಾಡಬೇಕು ಅಂತಂದರೆ, ನನಗೆ ಇಂಗ್ಲೀಷ್ ಬರುತ್ತಾ, ತುಂಬ ಚೆನ್ನಾಗಿ ಬರುತ್ತಾ ಅಂತ ಕೇಳಬೇಕು ಅಂತಂದರೆ, ಆಮ್ ಐ ಗುಡ್ ಅಟ್ ಇಂಗ್ಲೀಷ್? ನನಗೆ ಇಂಗ್ಲೀಷ್ ಚೆನ್ನಾಗಿ ಬರೋದಿಲ್ಲ ಅಂತ ಹೇಳಬೇಕು ಅಂತಂದರೆ, ಐ ಆಮ್ ನಾಟ್ ಗುಡ್ ಅಟ್ ಇಂಗ್ಲೀಷ್. ನನಗೆ ಇಂಗ್ಲೀಷ್ ಚೆನ್ನಾಗಿ ಬರೋದಿಲ್ವಾ ಅಂತ ಕ್ವಶನ್ ಮಾಡಬೇಕು ಅಂತಂದರೆ, ಸೊ ಆಮಂಟ್ ಐ ಗುಡ್ ಅಟ್ ಇಂಗ್ಲೀಷ್? ಯಾವ ಥರ ಮಾಡ್ತಾ ಇದ್ದೀವಿ ನೋಡಿ. ಸೊ ಈ ಹೆಲ್ಪಿಂಗ್ ವರ್ಬನ್ನು ಮೊದಲು ಮಾಡಿದರೆ ಕ್ವಶನ್ ಆಗುತ್ತೆ, ನಾಟ್ ಸೇರಿಸಿದರೆ ನೆಗೆಟಿವ್ ಆಗುತ್ತೆ. ಅದಕ್ಕೆ ಮತ್ತೆ ಕ್ವಶನ್ ಮಾಡಬೇಕಂತಂದರೆ ಆಮಂಟ್ ಐಯನ್ನು ಮೊದಲು ಹಾಕ್ತಾ ಇದ್ದೀವಿ. ಸೊ ಇಲ್ಲಿ ಯಾವುದೇ ಹೆಲ್ಪಿಂಗ್ ವರ್ಬ್ ಇರಲಿ, ಅಲ್ಲಿ ಈ ಥರ ಮಾಡಿದರೆ ನಮಗೆ ಈ 4 ಟೈಪ್ಸ್ ಆಫ್ ಸೆಂಟೆನ್ಸನ್ನು ಈಸಿಯಾಗಿ ಮಾಡ್ಬೋದು. ಎಲ್ಲವನ್ನು ನೋಟ್ ಮಾಡಿಟ್ಕೊಳ್ಳಿ. ಎಲ್ಲ ಸೆಂಟೆನ್ಸಸ್ಗಳನ್ನು ಮಾಡಿ ಆಗಾಗ ನೋಡ್ತಾ ಇರಿ. ಸಮಯಕ್ಕೆ ಸಂದರ್ಭಕ್ಕೆ ತಕ್ಕಂತೆ ಅವುಗಳನ್ನು ಯೂಸ್ ಮಾಡ್ತಾ ಇರಿ. ಆಗಲೇ ನಮಗೆ ಕಾನ್ಸೆಪ್ಟ್ ಅರ್ಥ ಆಗುತ್ತೆ, ತಲೆಯಲ್ಲೂ ಇರುತ್ತೆ, ಸೆಂಟೆನ್ಸ್ಗಳನ್ನು ಮಾಡಲಿಕ್ಕೆ ಈಸಿಯಾಗಿ ಬರುತ್ತೆ. ಈಗ ನಾನೊಂದು ಕ್ವಶನನ್ನು ಕೇಳ್ತಾ ಇದ್ದೇನೆ. ವಾಟ್ ಈಸ್ ಯುವರ್ ಟ್ಯಾಲೆಂಟ್? ದಟ್ ಈಸ್ ದ ಟಾಸ್ಕ್ ಆಫ್ ದ ಡೇ. ನೀವು ಮಾಡಬೇಕಾಗಿರೋದಿಷ್ಟೇ, ಐಯನ್ನು ಬಳಸಿ ಈ ಎಲ್ಲ ಸೆಂಟೆನ್ಸ್ಗಳನ್ನು ಮಾಡಿ ನಿಮ್ಮ ಬಗ್ಗೆ ಹೇಳಿ. ಐ ವುಡ್ ಲೈಕ್ ಟು ನೋ ಅಬೌಟ್ ಯು. ನಿಮ್ಮ ಟ್ಯಾಲೆಂಟ್ ಏನು ಅನ್ನೋದು ನನಗೂ ಗೊತ್ತಾಗಲಿ. ಐ ಆಮ್ ಈಗರ್ ಟು ರೀಡ್ ಆಲ್ ಯುವರ್ ಕಾಮೆಂಟ್ಸ್. ಐಯನ್ನು ತಗೊಳ್ಳಿ. ಐ ಆಮ್ ಗ್ರೇಟ್ ಅಟ್. ನಿಮಗೆ ತುಂಬ ಚೆನ್ನಾಗಿ ಮಾಡಲಿಕ್ಕೆ ಬರ್ತಕ್ಕಂಥ ಕೆಲಸವನ್ನು ಹೇಳಿ. ಐ ಆಮ್ ಗುಡ್ ಅಟ್. ನಿಮಗೆ ಚೆನ್ನಾಗಿ ಮಾಡಲಿಕ್ಕೆ ಬರ್ತಕ್ಕಂಥ ಕೆಲಸ ಹೇಳಿ. ಐ ಆಮ್ ನಾಟ್ ಗುಡ್ ಅಟ್. ನಿಮ್ಗೆ ಯಾವ ಕೆಲಸ ಮಾಡಲಿಕ್ಕೆ ಅಷ್ಟಾಗಿ ಬರೋದಿಲ್ವೋ ಅದನ್ನು ಹೇಳಿ. ಐ ಆಮ್ ಬ್ಯಾಡ್ ಅಟ್. ನಿಮಗೆ ಕೆಲಸ ಗೊತ್ತಿರುತ್ತೆ, ಅಷ್ಟು ಚೆನ್ನಾಗಿ ಬರೋದಿಲ್ಲ ಅಂಥ ಕೆಲಸನ ಹೇಳಿ. ಐ ಆಮ್ ಟೆರೆಬಲ್ ಅಟ್. ಆ ಕೆಲಸ ನಿಮಗೆ ಗೊತ್ತೇ ಇಲ್ಲ ಅಂಥ ಕೆಲಸವನ್ನು ಇಲ್ಲಿ ಹೇಳಿ. ಈ ಎಲ್ಲ ಸೆಂಟೆನ್ಸ್ಗಳನ್ನು ಮಾಡಿ ಕಾಮೆಂಟ್ ಮಾಡಿ. ಕಮಿಂಗ್ ಟು ದ ಇಂಟ್ರೆಸ್ಟಿಂಗ್ ಪಾಯಿಂಟ್ ಆಫ್ ದ ಡೇ. ದ ಇಂಗ್ಲೀಷ್ ಲ್ಯಾಂಗ್ವೇಜ್ ಈಸ್ ಸೆಟ್ ಟು ಬಿ ಒನ್ ಆಫ್ ದ ಹ್ಯಾಪಿಯೆಸ್ಟ್ ಲ್ಯಾಂಗ್ವೇಜಸ್ ಇನ್ ದ ವರ್ಲ್ಡ್. ಡು ಯು ನೋ ವೈ? ಹ್ಯಾಪಿ ಈ ಪದವನ್ನು ಸ್ಯಾಡ್ಗಿಂತಲೂ 3 ಪಟ್ಟು ಹೆಚ್ಚಾಗಿ ಇಂಗ್ಲೀಷ್ನಲ್ಲಿ ಬಳಸ್ತಾರೆ. ದಟ್ಸ್ ಆಲ್ ಫಾರ್ ಟುಡೇ. ನೋಟ್ಸ್ ಮಾಡಿ, ಮಾತಾಡಿ, ಆ್ಯಂಡ್ ಬಿಲೀವ್ ಮೀ, ಯು ವಿಲ್ ಬಿ ಗುಡ್ ಅಟ್ ಇಂಗ್ಲೀಷ್. Thank you so much for watching, and I wish you happy learning.